ನಾನು ಎಂಎ ನದಾಫ್, MAN1 ನ್ಯೂಸ್ನಿಂದ ಸುಸ್ವಾಗತ. ಇಂದಿನ ಬ್ರೇಕಿಂಗ್ ನ್ಯೂಸ್. ವೀಕ್ಷಕರೇ ನಮಸ್ಕಾರ. ಬನ್ನಿ, ಇದು ವಿಜಯಪುರ ನಗರದ ಸುದ್ದಿ. SIR ಅದರ ಬಗ್ಗೆ ಒಂದು ಸುದ್ದಿಗೋಷ್ಠಿಯನ್ನು ಇವತ್ತು ವಿಜಯಪುರ ಬಳಗದವರು ಇಟ್ಕೊಂಡಿದ್ದರು. ಯಾಕಂದರೆ ಅವರೇ ಬಹಳಷ್ಟು ಮಾತಾಡಿದ್ದಾರೆ. ಈಗ ನಾನು ಅದರ ಬಗ್ಗೆ ವಿವರವಾಗಿ ಮಾತಾಡುವುದು ಬೇಡ. ಈ ವಿಡಿಯೋಗಳನ್ನು ತಾವು ವೀಕ್ಷಿಸಿ. ನಾನು ನಿಮ್ಮ MA ನದಾಫ್. ನಮ್ಮ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಿರಂತರ ಸುದ್ದಿಗಳನ್ನು ನಿಮ್ಮ ಮೊಬೈಲ್ಗಳಲ್ಲಿ ವೀಕ್ಷಿಸಿ. ಧನ್ಯವಾದಗಳು. ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ. ಧನ್ಯವಾದಗಳು. ಫಾದರ್ ಕೆವಿನ್ ಅವರು ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಮುಖಾಂತರ ಸಮಾಜದ ಪೌರತ್ವದ ಪ್ರಶ್ನೆ ಮತ್ತು ಪ್ರಭುತ್ವ ಹುನ್ನಾರಗಳು ಈ ವಿಷಯ ಕುರಿತು ಇಲ್ಲೊಂದು ಏನು ನಾವು ಸಂವಾದಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಬಹುತೇಕವಾಗಿ ಚುನಾವಣಾ ಆಯೋಗ ನಡೆಸಿರುವಂಥ ಈ ಪರಿಷ್ಕರಣೆ ಬಹಳ ಜನರಿಗೆ ಗೊತ್ತಿಲ್ಲ. ಕೇವಲ ಅದು ಮ್ಯಾಪಿಂಗ್ ಆದರೂ ಮುಗಿತು ಅನ್ನುವಂಥ ಒಂದು ಸಂಗತಿಯನ್ನು ತಲೆ ಇಟ್ಕೊಂಡು ಎಲ್ಲರೂ ಕೂತಿದ್ದಾರೆ. ಹೀಗಾಗಿ ನಾವು ಮ್ಯಾಪಿಂಗ್ ನಂತರ ಏನು ಆಗಲಿದೆ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಅದಕ್ಕಾಗಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಮ್ಮ ಮೇಲ್ ಸಾಹಿತ್ಯ ಬಳಗ ಇಂಥ ಒಂದು ಸಂವಾದಗೋಷ್ಠಿಯನ್ನು ಏರ್ಪಡಿಸ್ತಾ ಇದ್ದೀವಿ. ದಯವಿಟ್ಟು ಖ್ಯಾತ ಚಿಂತಕರಾಗಿರ್ತಕ್ಕಂಥ, ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ಶಿವಸುಂದರ್ ಸರ್ ಅವರು ಆಗಮಿಸಿದ್ದಾರೆ. ಅವರು ಶಿವಸುಂದರ್ ಸರ್ ಬಗ್ಗೆ ನೀವು ಹೇಳಬೇಕಾದ್ರೆ ನಿಮ್ಮಲ್ಲಿ ನೋಡ್ತಾ ಇದ್ದೀರ, ಅವರು ಎಷ್ಟು ಸಿಂಪಲ್ ಆಗಿದ್ದಾರೆ. ಅವರು ಬೆಂಗಳೂರೊಳಗೆ ಸೈಕಲ್ನಾಗ ಅಡ್ಡಾಡ್ತಾರೆ. ಸೈಕಲ್ನಾಗ ಅಡ್ಡಾಡಿ ಅವರಿಂದ ಕಾರ್ಯಕ್ರಮನ ಸಂಘಟನೆ ಮಾಡುವಂತ ಒಬ್ಬ ಕ್ರಿಯಾಶೀಲ ಮತ್ತು ಪ್ರಗತಿಶೀಲ ಚಿಂತಕರಾಗಿರ್ತಕ್ಕಂಥ ಶಿವಸುಂದರ್ ಸಾಹೇಬರು ಅವ್ರು ಹೆಂಗಂತಂದ್ರೆ ಇಡೀ ಸಂವಿಧಾನ ಅವ್ರು ಭಯಪಡ್ತಾರೆ. ಸಂವಿಧಾನ ನಮಗೆ ಭಾಳ ಆದ್ರೂ ನಾವು ರಿಸರ್ವೇಷನ್ ಬಗ್ಗೆ ಯಾವುದೋ ಒಂದು 2-3 ಕಲಂ 14 ಇಂಥವು 1-2 ಗೊತ್ತಿದ್ರೆ ಇಡೀ ಸಂವಿಧಾನದ ಎಲ್ಲ ಕಲಮನ್ನು ನಾವು ಭಯಪಟ್ಟು ಹೇಳ್ತಾರೆ. ಅಂತ ಒಂದು ಶಿವಸುಂದರ್ ಸಾಹೇಬರನ್ನ ನಾವು ಈ ಗೋಷ್ಠಿಗೆ ಆಹ್ವಾನಿಸಿದಾಗ ಅವರು ನಮಗೆ ಒಪ್ಕೊಂಡು ಇಲ್ಲಿ ಬಂದಿದ್ದಾರೆ. ಇಡೀ ದಿನ ಈಗ ಅವರು ಸುಮಾರು ಒಂದು 15 ದಿವಸಗಳಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೀದರ್ ಇಟ್ಕೊಂಡು ಮಂಗಳೂರು, ಉಡುಪಿ, ಬೆಂಗಳೂರು, ಬೆಳಗಾವಿ, ಮನೆ ಗದಗನ ಆಯಿತು, ಮತ್ತೆ ಬೆಳಗಾವಿ ಆಯಿತು, ಬೆಳಗಾವಿ ಮುಗಿಸ್ಕೊಂಡು ಮಂಗಳೂರು ಹೋಗಿ ಮಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ. ಅವರು ನಿರಂತರವಾಗಿ ಈ ವಿಷಯವನ್ನು ಸಾರ್ವಜನಿಕ ವಲಯದಲ್ಲಿ ಬಿತ್ತೋ ಸಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಆಗಮಿಸಿದ್ದಕ್ಕಾಗಿ ಅವರಿಗೆ ಹಾರ್ದಿಕವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಸ್ವಾಗತ ಪಡಿಸ್ತೇವೆ. ಅವರಿಗೂ ಕೂಡ ನಾವು ಹಾರ್ದಿಕವಾಗಿ ಸ್ವಾಗತ ಮಾಡ್ತೇವೆ. ಹಾಗೆ ಇವತ್ತು ನಮ್ಮ 5 ಮುಖಂಡರಾಗಿರ್ತಕ್ಕಂಥ
ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತ ಮಾಡಿಸ್ತೇನೆ. ಸಂವಿಧಾನ ಪೀಠಿಕೆಯನ್ನು ನಾವು ಇಲ್ಲಿ ನಮ್ಮ ಹೃದಯ